ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ಯಕ್ಷ ಪಯಣದ ಕಥೆಯ ಈ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ತಿರುಗಾಟವನ್ನ ಮಾಡಿದಂತಹ ಯಕ್ಷಗಾನ ಕಲಾವಿದರ ಸಂದರ್ಶನವನ್ನ ನೀವು ನೋಡಿದ್ದೀರಿ. ಒಳ್ಳೆ ರೀತಿಯ ಸಪೋರ್ಟ್ ಅನ್ನ ಕೊಟ್ಟಿದ್ದೀರಿ. ಆದರೆ ಇವತ್ತಿನ ಎಪಿಸೋಡ್ ಅಲ್ಲಿ ಅದೇ ಯಕ್ಷಗಾನ ಕ್ಷೇತ್ರದಲ್ಲಿ ರಂಗ ಸಹಾಯಕರಾಗಿ ಅರ್ಥಾತ್ ನೇಪಥ್ಯ ಕಲಾವಿದರಾಗಿ ಕಳೆದ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿದಂತಹ ಈ ಹಿರಿಯ ರಂಗ ಸಹಾಯಕರಾಗಿರುವಂತಹ ಶ್ರೀಯುತ ಮೋಹನಪ್ಪ ಇವರು ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಯಾಗುವವರಿದ್ದಾರೆ. ಅವರ ಯಕ್ಷ ಪಯಣದ ಅನೇಕ ಅನುಭವಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವವರಿದ್ದಾರೆ. ಹಾಗಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮೋಹನಪ್ಪನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆ ಅನುಭವಿ ಹಿರಿಯರು, ಅನೇಕ ವರ್ಷಗಳಿಂದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಿ ರಂಗ ಸಹಾಯಕರಾಗಿ. ನಾವು ಕೇವಲ ಯಕ್ಷಗಾನ ಹಿಮ್ಮೇಳ ಮುಮ್ಮೇಳ ಕಲಾವಿದರ ಸಂದರ್ಶನ ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನು ಗುರುತಿಸುವ ಅರ್ಥಾತ್ ಗುರುತಿಸುವ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಿದೆ ಮೋಹನಪ್ಪನ ಅಂತ ಹೇಳಿದ್ರೆ ಯಾರು ಏನು ಅಂತ ಹೇಳಿ ಗೊತ್ತಿದೆ. ಆದ್ರೂ ಕೂಡ ನಿಮ್ಮನ್ನ ಸಂದರ್ಶನದ ಮುಖಾಂತರ ತಲುಪಿಸಬೇಕು ಅನ್ನುವಂತಹ ಒಂದು ಪ್ರಯತ್ನ ನಮ್ಮದು. ಈ ಕಾರಣದಿಂದ ನಿಮ್ಮನ್ನ ಕಾಲ್ ಮಾಡಿ ಸಂದರ್ಶನಕ್ಕೆ ಆಹ್ವಾನ ಕೊಡುವಾಗ ಪ್ರೀತಿಯಿಂದಲೇ ಬರ್ಲಿಕ್ಕೆ ಹೇಳಿದ್ದೀರಿ. ಸೊ ನಿಮ್ಮ ವಿಚಾರವನ್ನ ಈಗ ಸ್ಟಾರ್ಟ್ ಮಾಡುವ. ಏನಂತ ಕೇಳಿದ್ರೆ, ಮೋಹನಪ್ಪನ ಮೂಲತಃ ಎಲ್ಲಿ ಅವರು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದು ಏನು, ನಿಮ್ಮ ಫ್ಯಾಮಿಲಿ ಅನ್ನುವಂಥದ್ದು ಏನು, ಏನು ಉದ್ಯೋಗ ಮಾಡ್ತಾ ಇದ್ರಿ, ಎಲ್ಲಿ ಅವರು ಅಂತ ಹೇಳಿ. ನಾವು ಬಣ್ಣಿಂಗಲ್ ಅಂತ ಇಳಂತಿಲ ಗ್ರಾಮ, ಇಳಂತಿಲ ಅಲ್ಲಿ ನಮ್ಮ ತಾಯಿ ತಂದೆ ಇಳಂತಿಲದಲ್ಲಿ. ನಮ್ಮ ತಂದೆಗೆ 4 ಜನ ಮಕ್ಕಳು ನಾವು ಬಾಲ್ಯದಲ್ಲಿ. ಹಾಗೆ ವಿದ್ಯಾಭ್ಯಾಸ ಎಲ್ಲ ಆಯಿತು. ಎಷ್ಟನೇ ತನಕ? ನಾನು 3ನೇ ಕ್ಲಾಸ್. ಆ ಕಾಲದಲ್ಲಿ ಅದು ಶಾಲೆಗೆ ಹೋಗುವ ಕಷ್ಟ, ಜೀವನವೇ ಕಷ್ಟ. ಹಾಗೆ 3ನೇ ಕ್ಲಾಸ್ ಬಿಟ್ಟೆ. ನಂತರ ಜೀವನ ಎಂತ ಗೊತ್ತಿಲ್ಲ ನನಗೆ. ಇನ್ನು ಉಳಿದವರು ಯಾರು ನಿಮ್ಮೊಂದಿಗೆ? ನಮ್ಮ ಅಣ್ಣಂದಿರು, 2 ಅಣ್ಣಂದಿರು, 1 ತಂಗಿ. ಅವರು ಈಗ ಅಣ್ಣ ಇಲ್ಲಿ ಹತ್ತಿರದಲ್ಲಿ ಇದ್ದಾರೆ. ದೊಡ್ಡ ಅಣ್ಣ ಕಡಬದಲ್ಲಿ, ಅವರು ಇಲ್ಲ ಈಗ. ಆಗ ತಂಗಿ ಬೆಳ್ಳಿಪಾಡಿ ಅಂತ ಪುತ್ತೂರು. ಮದುವೆ ಆಗಿ ಕೊಟ್ಟಿದ್ದೆ. 3ನೇ ತರಗತಿ ತನಕ ಓದ್ತೀರಿ, ಶಾಲೆಯನ್ನ ಬಿಡ್ತೀರಿ. ಏನ್ ಮಾಡಿದ್ರಿ ನಂತರ? ಆಮೇಲೆ ಏನು ಇಲ್ಲ, ಬಿಡಿ ಕಟ್ಟದ ಇದ್ದೆ. ನಂತರ ಹತ್ತಿರದಲ್ಲಿ ಯಕ್ಷಗಾನಕ್ಕೆ ಹೋಗ್ತಿದ್ರು, ನಮ್ಮ ಮನೆ ಹತ್ತಿರದಲ್ಲಿ ಆಗ್ತಾ ಇತ್ತು. ಅವರೆಲ್ಲ ಹತ್ತಿರದ ಸುಂದರ ಪೂಜಾರಿ ಅಂತ, ಅವರು ಮತ್ತೆ ಫಕೀರ ಅಂತ, ಫಕೀರ ಗೌಡ. ಹಾಗೆ ಅವರೆಲ್ಲ ಮಾತಾಡುವಾಗ, ನೀವು ಬನ್ನಿ ಯಕ್ಷಗಾನಕ್ಕೆ, ಉದ್ಯೋಗ ಉಂಟು, 6 ತಿಂಗಳ ಕೆಲಸ ಉಂಟು, ಜೀವನಕ್ಕೆ. ಅವರು ಮೇಳದಲ್ಲಿ? ಹೌದೌದು, ಮೇಳದಲ್ಲಿ. ಯಾವ್ದ್ರಲ್ಲಿ ಇದ್ರು? ನಮ್ಮ ಕಟೀಲು ಮೇಳದಲ್ಲಿ ಇದ್ರು. ಆಗ 3 ಮೇಳ ಇತ್ತು. 3 ಮೇಳ ಇತ್ತು. ಆಗ ನಿಮಗೆ ಎಷ್ಟು ವರ್ಷ ವಯಸ್ಸು? ನಮಗೆ ಸಾಧಾರಣ ಒಂದು 15 ವರ್ಷ. 15 ವರ್ಷ. ಆಗ ನನಗೆ ಹೋಗ್ಲಿಕ್ಕೆ ಧೈರ್ಯ ಬರಲಿಲ್ಲ. ಆಗ ಸಹ ನಾವು ಹೋಗಿ ಬೇಡ ಅಂತ ಹೇಳಿದೆ. ಅಂತ ಹೊಡೆದ ಅದಕ್ಕೆ ಸುಂದರ ಹೇಳಿದ, ಬಿಡ್ಲಿಕ್ಕಿಲ್ಲ ನಿಮ್ಮನ್ನು, ನೀವು ಯಾವ ಮೇಳದಲ್ಲಿ ಆದರೂ ಸೇರಿಸುತ್ತೇನೆ, ಬಿಟ್ರೆ ನಾನು ಸಹ ಬರ್ತೇನೆ ಅಂತ ಹೇಳ್ದ. ಹಾಗೆ ಸುಂದರ ಪೂಜಾರಿ ಅಂತ 2ನೇ ಮೇಳದಲ್ಲಿ ಇದ್ದ, ಅಲ್ಲಿ ನೇಜಿಗಾರ್ ಅಂತ. ಅವರು ಈಗ ಇಲ್ಲ, ಮತ್ತೆ ಮನೆಯಲ್ಲಿ ಇದ್ದಾರೆ ಈಗ. ಮುಂಚೆ ಕಟೀಲು ಮೇಳದಲ್ಲಿ? ಹೌದೌದು, ನನ್ನಿಂದ ಮುಂಚೆ ಇದ್ರು ಕಟೀಲು ಮೇಳದಲ್ಲಿ. ಹಾಗೆ ಇದ್ರು. ಹಾಗೆ ಮತ್ತೆ ಹೋದಾಗ ಅವಾಗ 3 ಮೇಳ ಇತ್ತಲ್ಲ, ಮೇಳಕ್ಕೆ ಸೇರಿಸಿದ್ದು ಸುಂದರ ಅವರು ನಿಮ್ಮ? ಹೌದು, 3 ಮೇಳ ಇತ್ತು. ಆಗ ನಿಮಗೆ 15 ವರ್ಷ. 15 ವರ್ಷ. 2ನೇ ಮೇಳಕ್ಕೆ ಜನ ಜಾಸ್ತಿ ಆಯ್ತು, ನೀನು 1ನೇ ಮೇಳಕ್ಕೆ ಹೋಗಿ ಅಂತ. ನಾನು ಮತ್ತೊಬ್ಬ ನಮ್ಮೊಟ್ಟಿಗಿದ್ರು, ರಮೇಶ್ ಅಂತ. ಹಾಗೆ ನಾವು 1ನೇ ಮೇಳಕ್ಕೆ ಹೋದೆವು. ಮನೆಯಲ್ಲಿ ಬಿಟ್ರ ನಿಮ್ಮನ್ನ ಈಗ ಹೋಗ್ಲಿಕ್ಕೆ? ಇಲ್ಲ, ಮನೆಯಲ್ಲಿ ನಾನು ಏನು ಕೇಳಲಿಲ್ಲ. ತಾಯಿ ಹತ್ರ ಕೇಳಿದೆ ಹೋಗ್ತೇನೆ ಅಂತ, ತಾಯಿ ಒಪ್ಪಿದ್ರು. ಆಗ ಬಡತನ ಇದ್ದಂತ ಸಂದರ್ಭ. ಯಾವ ಮೇಳಕ್ಕೆ ಮೊದಲು? ಯಾವ ಮೇಳ? 1ನೇ ಮೇಳಕ್ಕೆ ಹೋದೆ. ಆಗ ಕಟೀಲು 3 ಮೇಳ. 3 ಮೇಳ. 1ನೇ ಮೇಳದಲ್ಲಿ? 1ನೇ ಮೇಳದ ಸುಮಾರು ವರ್ಷ ಡ್ರೆಸ್ ಅಲ್ಲಿದ್ದೇನೆ. ಆಗ 1ನೇ ಮೇಳದಲ್ಲಿ ಯಾರಿದ್ರು ಭಾಗವತರಾಗಿ? ಇವರು ಈರಾ ಗೋಪಾಲಕೃಷ್ಣ ಮತ್ತೆ ಕೊರಗಪ್ಪ ನಾಯಕ ಅಂತ ಹೇಳಿದ್ರು. ಅಲ್ಲಿ 1ನೇ ಮೇಳದಲ್ಲಿ ಆರಂಭದಲ್ಲಿ ಚೌಕಿಗೆ
ಚೌಕಿಗೆ ಡ್ರೆಸ್ ಮಾಡ್ಲಿಕ್ಕೆ. ಅಂದ್ರೆ ಹೇಗೆ ಚೌಕಿ ಏನು ವಿಚಾರ? ಚೌಕಿ ಡ್ರೆಸ್ ಕಟ್ಟೋದು, ಡ್ರೆಸ್ ಒಣಗೋದು ಒಣಗಿಸುವಂತದ್ದು. ಅಂತದ್ದು. ನಿಮಗೆ ಹೇಳಿಕೊಡ್ಲಿಕ್ಕೆ ಯಾರಿದ್ರ? ಆರಂಭ ಗೊತ್ತಿರುವುದಿಲ್ಲ, 15 ವರ್ಷ. ಅದೇ ಸುರಿಗೆ ಇವ ಹೇಳಿದ ಸುಂದರ ಎಲ್ಲ, ಹ್ಮ್. ಮತ್ತೆ ಎಲ್ಲ ನೋಡಿ ಗೊತ್ತಾಯ್ತು ನನಗೆ. ಗೊತ್ತಾಯ್ತು. ಗೊತ್ತಾಯ್ತು. ಯಾರಿಗೆ ಕಟ್ತಾ ಇದ್ರಿ ನೆನಪುಂಟಾ? ನಾನು ಸುರುವಿಗೆ ಬೋಲಂತರು ಇಟಲ ಅಂತ, ಅವ್ರು ಏನು ವೇಷ? ಅವರು ಪೀಟಿಗೆ ಪೀಟಿಗೆ ಸುರೇಶ ಅಲ್ಲ? ನಿತ್ಯ ಸರ್ ಮಾಡ್ಕೊಂಡಿದ್ರು. ಮತ್ತೆ ಬೇರೆ ಬೇರೆ ಮತ್ತೊಬ್ಬರ ಇಬ್ಬರಿಗೆ ಕಟ್ತಾ ಇದ್ರು. ಅಲ್ಲಿ ಚೌಕಿ ಕೆಲಸದಲ್ಲಿ ಒಂದಷ್ಟು ವರ್ಷ ಕೆಲಸವನ್ನು ಮಾಡ್ತಾ ಇದ್ರಿ. ಹೌದು. ಹೀಗೆ ಅಲ್ಲಿ 1ನೇ ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ? ಸುಮಾರು ವರ್ಷ, ಸುಮಾರು ಅಂದ್ರೆ 6ನೇ ಮೇಲಾಗುವಷ್ಟು ಅಲ್ಲಿ ಅಲ್ಲಿ ಅದರಲ್ಲಿ ಇದ್ದೇನೆ. 1ನೇ ಮೇಳದಲ್ಲಿ ಅದರಲ್ಲಿ. ಇದ್ರಿ. 1ನೇ ಮೇಳದಲ್ಲಿ ಇದ್ದಂತಹ ಈ ಸಂದರ್ಭ ನಿಮಗೆ ಅಲ್ಲಿ ಹಿಮ್ಮೇಳ ಅಥವಾ ಮುಮ್ಮೇಳದ ಕಲಾವಿದರು ನಿಮಗೆ ಹೇಗೆ ಇದ್ರು? ಸಪೋರ್ಟಿವ್ ಆಗಿದ್ರ ಅಥವಾ ಹೇಗಿತ್ತು ಬೆಳಗಿನವರೆಗಿನ ಆಟದ ಅನುಭವ? ಹೌದೌದು, ಒಳ್ಳೆ ಸಪೋರ್ಟ್ ಇದ್ರು. ಆಗ ಮ್ಯಾನೇಜ್ಮೆಂಟ್ ಯಾರಿದ್ರು? ಮ್ಯಾನೇಜ್ಮೆಂಟ್ ಸುರಿಗೆ ಬರೋ ಮಾಣಯರು ಅಂತ ಇದ್ರು, ಆಮೇಲೆ ಮಯ್ಯರು ಅಂತ, ಆಮೇಲೆ ಗೋಪಾಲ ಶೆಟ್ರು ಅಂತ ಮದ್ದಡ್ಕದವರು, ಆಮೇಲೆ ಸುಣ್ಣಂಬಲೇಶ್ವರ ಭಟ್ರು, ಸುಣ್ಣಂಬಳದವರು ಬಂದದ್ದು. ದೊಡ್ಡ ದನಿಗಳ ದೊಡ್ಡ ದನಿಗಳು ಇದ್ದಂತ. ಹೌದೌದು. ಹಾಗಾದ್ರೆ 1ನೇ ಮೇಳದಿಂದ ನೀವು 6ನೇ ಮೇಳ ತನಕ 1ನೇ ಮೇಳದಲ್ಲಿ ಇದ್ದದ್ದು ಅಂತ ಹೇಳಿ. 6ನೇ ಮೇಳ ಆಗುವಾಗ ಅದು ಸೆಟ್ ಆಗುವಾಗ 6ನೇ ಮೇಳಕ್ಕೆ ನಾವೆಲ್ಲ ಬರ್ಬೇಕಾದ ಸ್ಥಿತಿ ಬಂತು ಅಂತ ಹೇಳಿ. ಸರಿ, ಈಗ 1ನೇ ಮೇಳದಲ್ಲಿ ತುಂಬಾ ವರ್ಷ ತಿರುಗಾಟವನ್ನ ಮಾಡಿದ್ದೀವಿ. ಡ್ರೆಸ್ ಕಟ್ಟುವಂತದ್ದು ನೀವು ಅಷ್ಟು ವರ್ಷ ಇರುವಾಗ ಯಾರಿಗೆಲ್ಲ ಡ್ರೆಸ್ ಕಟ್ತಾ ಇದ್ರು? ಅವರ ಹೆಸರು ನೆನಪು ಹೇಳಬಹುದಾ? ಈಗ ಆಗ ಹೇಳಿದ್ರೆ ಸಂಪಾಜ ಸೀನಪ್ರಾಯಿ ಅವರದ್ದು, ಮತ್ತೆ ಬಣ್ಣದ ಕುಂಜನ್ ಶೆಟ್ರು, ಮತ್ತೆ ಉಮೇಶ್ ಮಚ್ಚಾರ್ ಉಮೇಶ್ ಅನ್ನ ದೇವಿ ಮಾಡ್ತಿದ್ರು ಅವರಿಗೆ, ಮತ್ತೆ ಜಾಸ್ತಿ ಅವರಿಗೆ ಕಟ್ತಾ ಇದ್ರೆ. ಅನುಭವದ ಅಲ್ಲಿ ತುಂಬಾ ವರ್ಷದ ಅನುಭವಗಳು ಇರ್ತದೆ. ಆ ಸಂದರ್ಭ ನಿಮಗೆ ಅಲ್ಲಿ 1ನೇ ಮೇಳದಲ್ಲಿ ಇದ್ದಂತಹ ದೇವಿ ಮತ್ತು ಪ್ರಸಂಗ ಆಗಿರಬಹುದು ಅಥವಾ ಅನೇಕ ಪ್ರಸಂಗಗಳೆಲ್ಲ ಆಗ್ತಾ ಇತ್ತು. ಅಷ್ಟು ವರ್ಷದಲ್ಲಿ ನೀವು ಯಾವ್ಯಾವ ಕಲಾವಿದರನ್ನೆಲ್ಲ ನೋಡಿದ್ದೀರಿ 1ನೇ ಮೇಳದಲ್ಲಿ? ಇವರು ಮುಂದಿಲ್ ಕೃಷ್ಣ ಭಟ್ರು, ಪುತ್ತೂರು ಕೃಷ್ಣ ಭಟ್ರು, ಮುನ್ಕೂರು ಕೃಷ್ಣ ಶೆಟ್ಟಿ, ಮುನ್ಕೂರು ಜಯರಾಮ್ ಶೆಟ್ರು, ಕುಷ್ಟ ಗಾಣಿಗ ದೇವಿ ಮಾಡುವವರು, ಮತ್ತೆ ಗೋಪಾಲ್ ಭಟ್ರು ಅವರು ಸಹ ಇದ್ರು, ಮಂಜುನಾಥ ಭಟ್ರು ಇದ್ರು, ಹೌದು, ಬೆಳ್ಳಾರಿ ರಮೇಶ್ ರೈ, ಮತ್ತೆ ಬೋಲಂತರು ಜಯ, ಅನೇಕ ಮಂದಿ, ಕೆಲವರು ನೆನಪಿಲ್ಲ ಈಗ. ಮತ್ತೆ ಇದ್ರಲ್ಲಿ ಕಾವು ಗಿರೀಶ್ ರಾವ್. ಮತ್ತೆ ಈ ಭಾಗವತರಲ್ಲಿ ಅದೇ ಕೊರಗಪ್ಪ ನಾಯಕ ಇರ ಭಾಗವತರು, ಆಮೇಲೆ ಅವರ ನಂತರ ಇವರದ್ದು ಕುಬನೂರು ಶ್ರೀಧರ, ಅದಕ್ಕೆ ಕುಬನೂರು ಶ್ರೀಧರ ನಂತರ 4ನೇ ಮೇಲುವಾಗ ಪೂಂಜಾರ್ ಬಂದದಕ್ಕೆ, ಪೂಂಜಾರ್ ಒಟ್ಟಿಗೆ ನಾವು ಇದ್ದದ್ದು. ನಿಮ್ಮ ಮತ್ತು ಕಲಾವಿದರ ನಡುವಿನ ಒಡನಾಟ ಹೇಗಿತ್ತು ಆಗಿನ ಕಾಲಕ್ಕೆ? ಈಗ ಬಿಡಿ ಆತ್ಮೀಯತೆ ಇದೆ, ಆಗಿನ ಸಂದರ್ಭದ ಎಲ್ಲ ತೊಂದರೆ ಇಲ್ಲ. ನಮ್ಮ ಚೌಕಿಯಲ್ಲಿ ಹೊಂದಾಣಿಕೆ ಇತ್ತು ನಮಗೆ. ಮತ್ತೆ ಅಲ್ಲ, ಆದ್ರೂ ಚೌಕಿಯಲ್ಲಿ ನೀವು ಹಿರಿಯ ಕಲಾವಿದರನ್ನ ಹೇಗೆ ಕಾಣ್ತಾ ಇದ್ರಿ? ಹಿರಿಯ ಕಲಾವಿದರು ಪ್ರಧಾನ ವೇಷಧಾರಿಗಳೆಲ್ಲ ಇದ್ದದ್ದು, ಅವರು ನಿಮ್ಮನ್ನ ಹೇಗೆ ಕಾಣ್ತಾ ಇದ್ರು ಅಥವಾ ನೀವು ಅವರನ್ನ ಹೇಗೆ ಕಾಣ್ತಾ ಇದ್ರಿ? ಹಾಗಂದ್ರೆ ನಮ್ಮ ಮಟ್ಟಿಗೆ ಏನು ತೊಂದರೆ ಆಗಲಿಲ್ಲ. ಆದ್ರೂ ಕಲಾವಿದರ ಆಗಿನ ಕಾಲ ಅಂದ್ರೆ ಕಲಾವಿದರನ್ನ ನೋಡಿದ್ರೆ ವೇಷಧಾರಿಗಳೇ ಹೆದರ್ತಾ ಇದ್ರು, ಮಾತಾಡ್ಲಿಕ್ಕೆ ಹೆದರ್ತಾ ಇದ್ರು, ಹೀಗೆ ಆ ರೀತಿ ಹೇಳುದು. ಅವರು ಹೇಳಿದ್ದಕ್ಕೆ ಮಾತು ಕೊಟ್ರೆ ಮಾತ್ರ ಜೋರು ಆಗದೆ ಅಂತ ನೋಡ್ತಾರೆ. ಅವ್ರು ಮಾತಾಡಿದಕ್ಕೆ ಹೊಂದಾಣಿಕೆ ಮಾಡಿದ್ರೆ ಏನು ಆಗಲ್ಲ. ಮತ್ತೆ ಹಿರಿಯ ಕಲಾವಿದರಿಗೆ ಅಷ್ಟು ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದ್ರು ಅಥವಾ ಹೆಚ್ಚು ಈ ಕಿರಿಯ ಸಣ್ಣ ಕಲಾವಿದರೆಲ್ಲ ಮಾತಾಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ ಮೇಲಿನ ಪೆಟ್ಟಿಗೆಗಳಿಗೆ ಅಂತ ಹೇಳಿ. ಅದೇನು ವಿಚಾರ? ಅದು ಹೌದು, ಮೇಲೆ ಇದ್ದವರಲ್ಲಿ ಅವ್ರು ಕರೆದ್ರೆ ಆದ್ರೆ ಮಾತ್ರ ಹೋಗ್ಬೇಕು, ಇಲ್ಲದ್ರೆ ಹೋಗ್ಲಿಕ್ಕೆ ಇಲ್ಲ. ಮತ್ತೆ ಚೌಕಿಯಲ್ಲಿ ಆಚೆ ಈಚೆ ದಾಟ್ಲಿಕ್ಕೆ ಇಲ್ಲ. ಶಿಸ್ತೆಲ್ಲ ಉಂಟು. ಹಿಂದ್ಗಡೆಯಿಂದ ಬರ್ಬೇಕು ನಾವು, ಮಧ್ಯದಿಂದ ಬರ್ಲಿಕ್ಕೆ ಏನಿಲ್ಲ. ಮತ್ತೆ ಮಾತು ಕೂಡ ಅವರ ಹೇಳಿದ್ರೆ ಮಾತ್ರ ಹೇಳ್ಬೇಕು, ಇಲ್ಲದ್ರೆ ಇಲ್ಲ. ಈ ಪ್ರಧಾನ ಭಾಗವತರು, ಪ್ರಧಾನ ಚೆಂಡೆ ವಾದಕರೆಲ್ಲ ಇರ್ತಾರೆ. ಇವರೊಂದಿಗೆ ನಿಮ್ಮ ಮತ್ತೆ ನೀವು ಚೌಕಿಯ ಇದರಲ್ಲಿ ಇದ್ದದ್ದು, ಮತ್ತೆ ಈಗ ರಂಗಸ್ಥಳ ಇದಕ್ಕೆ ಬಂದಿದ್ದೀರಿ, ಅದು ಬೇರೆ ಪ್ರಶ್ನೆ.
ನಿಮ್ಮೊಂದಿಗೆ ಭಾಗವತರುಗಳೆಲ್ಲ ಹೊಂದಾಣಿಕೆ ಹೇಗೆ? ನೊಂದಿಗೆ ತೊಂದರೆ ಇಲ್ಲ. ನಾವು ಅದೇ ಅವರು ಮಾತಾಡಿದಾಗ ಏನಾದ್ರು ಹೇಳಿದ್ರೆ ನಾವು ಅವರಿಗೆ ಒಪ್ಪಿದ್ರೆ ಏನು ತೊಂದರೆ ಇರಲಿಲ್ಲ. ಏನಾದ್ರು ಮಾತಾಡಿದ್ರೆ ಅವರು ಹೇಳಿದ್ದನ್ನು ತಂದು ಕೊಡದಿದ್ರೆ ಮಾತಿಗೆ ಮಾತು ಅಂತ ಏನಾದ್ರು. ನೀವು ಆ ಸಂದರ್ಭ ಈಗ ಆರಂಭದ ದಿನಗಳಲ್ಲಿ ಮನೆ ಬಿಟ್ಟು 15 ವರ್ಷಕ್ಕೆ ಹೋಗಿರ್ತೀರಿ. ಹೋಗಿ ಮೇಳದಲ್ಲಿ ವೃತ್ತಿಪರವಾಗಿ ಮನೆಗೆ ಹೇಗೆ ಬರ್ತಾ ಇದ್ರಿ? ಮನೆಗೆ ಬರಲಿಕ್ಕಿಲ್ಲ. ಯಾವತ್ತಾದ್ರೂ ಈಚೆ ಕಡೆ ಆದ್ರೆ ಮಾತ್ರ ಬರುವುದು. ಹಾ. ಇಲ್ಲದ್ರೆ ರಜೆ ಮಾಡಿ ಬರುವುದು. ರಜೆ ಮಾಡಿ ಬರುವಂತ 6 ತಿಂಗಳು ಅಂದ್ರೆ ಅಲ್ಲಿ ಅಲ್ಲಿ ಇರ್ತಾ 6 ಇದ್ರಿ. ತಿಂಗಳು ಏನಾದ್ರೆ ರಜೆ ಮಾಡಿಯೇ ಬರುವುದು. ಇಲ್ಲದ್ರೆ ಬಂದು ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಅಂದ್ರೆ ಗಾಡಿ ವ್ಯವಸ್ಥೆ ಇಲ್ಲ ಇಲ್ಲ ಈಗಿನಷ್ಟು ಬಸ್ಸು ಇರಲಿಲ್ಲ, ಏನು ವ್ಯವಸ್ಥೆಗಳು ಇರ್ಲಿಲ್ಲ. ಆದ್ರೆ ಮನೆಯಲ್ಲಿ ಇಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ನೋಡ್ಬೇಕು ಅಥವಾ ಮಾತಾಡ್ಬೇಕು, ಈಗ ಒಂದು 15 ವರ್ಷ ಎಲ್ಲ ಇದ್ದದ ಸಂದರ್ಭ, ಮನೆಯಿಂದ ಹೋಗುವಾಗ ಮನೆಯವರೆಲ್ಲ ಹೇಗೆ? ಮನೆಗೆ ಆಗ ಕಾಗದ ಮೂಲಕ ಮಾತಾಡುದು. ಕಾಗದ ಕಾಗದ ಹಾಕುದಷ್ಟೇ. ಅದು ಮನೆ ತಲುಪ್ತಾ ಇತ್ತ ಕಾಗದ? ನಿಮ್ಗೆ ಯಾರದು ಹೇಳಿಕೊಟ್ಟಿರು ಕಾಗದ ಬರೆಯುವುದು? ಅಲ್ಲಿ ನಾವು ಅಲ್ಲಿ ಕಟೀಲಿಗೆ ಪೋಸ್ಟ್ ಕೊಡುದು. ಕಟೀಲಿಗೆ ಬರ್ತಾ ಇದ್ದೇವಲ್ಲ ನಾವು. ಕಟೀಲಿಗೆ ಮೇಳ ಬರುವಾಗ ಅಲ್ಲಿಂದ ಕಾಗದ ತೆಗೆದುಕೊಳ್ಳುವುದು. ಅಲ್ಲಿಂದ ಪೋಸ್ಟ್ ಮಾಡ್ತಾ ಇದ್ರಿ. ಹೌದು. ಮನೆಯಲ್ಲಿ ಸಪೋರ್ಟ್ ಇತ್ತ ಸಪೋರ್ಟ್ ಮತ್ತೆ ಇತ್ತಿತ್ತು. ಕಟೀಲ್ ಮೇಳಕ್ಕೆ ಅಂದ್ರೆ ಸಣ್ಣ ಏಜ್ 15 ವರ್ಷ ಹೋಗಿ ಏನು ಮಾಡ್ತಾನೋ ಏನು ತಂದೆ ತಾಯಿ ಎಲ್ಲ? ತಂದೆದ್ದು ಇಲ್ಲ, ತಾಯಿ ಕೇಳಿದಕ್ಕೆ ಆಯ್ತು ಅಂತ ತಂದೆ ಒಪ್ಲಿಲ್ಲ, ಸಣ್ಣವನಲ್ಲ. ಅದಕ್ಕೆ ನಾವು ಹೇಳದೆ ಹಾಗೆ ಹೋದ್ದು. ಮತ್ತೆ ಹೋಗಿ ಮತ್ತೆ ತೊಂದ್ರೆ ಇರಲಿಲ್ಲ. ಇದು 1ನೇ ಮೇಳದ ಇಷ್ಟು ವಿಚಾರಗಳು. 3ನೆಯ ತರಗತಿಯ ತನಕ ಕಲ್ತಂತಹ ನೀವು 15ನೇ ವಯಸ್ಸಿಗೆ ಏನೋ ಹೋಗ್ತೀರಿ 1ನೇ ಮೇಳಕ್ಕೆ. ಅಲ್ಲಿ ಆಗಿನ ಕಾಲದಲ್ಲಿ ಕಲಾವಿದರೆಲ್ಲ ಜೋರಿದ್ರು, ಭಾಗವತರೆಲ್ಲ ಜೋರಿದ್ರು ಅಂತ ಹೇಳಿ ನಿಮ್ಮ ಮೇಲೆ ಒಂದಷ್ಟು ಅಂದ್ರೆ ಈಗ ನಿಮಗೆ ಜೋರು ಮಾಡ್ತಾ ಇರ್ಲಿಲ್ವಾ, ಬೈತಾ ಇರ್ಲಿಲ್ವಾ? ಸಣ್ಣ ಹುಡುಗ ಆಗ ವೇಷಧಾರಿಗಳಾಗಿರ್ಬಹುದು ಚೌಕಿಯಲ್ಲಿ ಅಥವಾ ಭಾಗವತರೆಲ್ಲ ಆಗ ಜೋರು ಮಾಡ್ತಾ ಇರ್ಲಿಲ್ವಾ ಅಂತ ಹೇಳಿ ನಿಮಗೆ ಆರಂಭದಲ್ಲಿ? ಇಲ್ಲ ಇಲ್ಲ, ಜೋರು ಮಾಡ್ತಂದಿಲ್ಲ ಅವರು. ನಾವು ಡ್ರೆಸ್ ಕಟ್ಟುವಾಗ ಸರಿಯಾದ ಇದ್ರೆ ಏನು ಜೋರು ಮಾಡ್ಲಿಕ್ಕೆ ಇಲ್ಲ. ಬಟ್ಟೆ ಅವನಿಗೆ ಡ್ರೆಸ್ ಕಟ್ಟುವುದು ನಮಗೆ ಸರಿಯಾಗಿ ಇದ್ರೆ ಅಲ್ಲಿ ಏನು ಮಾಡ್ಲಿಕ್ಕೆ ಇಲ್ಲ. ಹೊಂದಾಣಿಕೆ ಇತ್ತು. ಹಿಮ್ಮೇಳ ಭಾಗವತರ ಒಳ್ಳೆ ಇತ್ತು. ಹೊಂದಾಣಿಕೆ ಇತ್ತು. ತುಂಬಾ ವರ್ಷ ಡ್ರೆಸ್ ಎಲ್ಲ ಕಟ್ಟಿದ್ದೀರಿ. ಹೌದೌದು. ಡ್ರೆಸ್ ಎಲ್ಲ ಕಟ್ಟಿದಂತ ಸಂದರ್ಭ ನಿಮಗೆ ಕಲಾವಿದರೆಲ್ಲ ತುಂಬಾ ಕಲಾವಿದರು ಸಿಕ್ಕಿದ್ದಾರೆ, ಅವರ ಅನುಭವಗಳು ನಿಮಗೆಲ್ಲ ಇದೆ, ತುಂಬಾ ಜನರನ್ನ ನೋಡಿದ್ದೀರಿ ಅಥವಾ ಭಾಗವತರನ್ನೆಲ್ಲ ನೋಡಿದ್ದೀರಿ. ಮತ್ತೆ ನಿಮಗೆ ಅಲ್ಲಿ ಡ್ರೆಸ್ ಕಟ್ಟು ಇದರಿಂದ ನೀವು ಮತ್ತೆ ರಂಗ ಸಹಾಯಕರಾಗಿ ಅನೇಕ ವರ್ಷಗಳಿಂದ ಈಗಿರುವಂತದ್ದು. ಅದು ನಿಮಗೆ ಹೇಗೆ ಪ್ರಮೋಷನ್ ಆಯ್ತು? ಹಾಗೆ ನಾವು 6ನೇ ಮೇಳ 1ನೇ ಮೇಳದಲ್ಲಿ ಇರುವಾಗ? ಇಲ್ಲ 1ನೇ ಮೇಳದಲ್ಲಿ ಕಾರ್ಯಣ್ಣ ಅಂತ ಇದ್ರು. ಅವರು ಈಗ ದೇವಿ ಪ್ರತ್ಯಕ್ಷ ಆಗುವಾಗ ಸಿನಿಮಾ ಮಾಡ್ಲಿಕ್ಕೆ ಹೋಗ್ತಿದ್ರು. ಆ ಮಧ್ಯದಲ್ಲಿ ದೇವಿಗೆ ತೆರೆ ಇಡ್ಲಿಕ್ಕೆ ನಾವು ಬರ್ತಿದ್ದೆ ಒಂದು ಅರ್ಧ ಗಂಟೆ. ಆ ಟೈಮ್ ನಲ್ಲಿ ಚೌಕಿ ಕೆಲಸ ಬಿಟ್ಟು ಅದರ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ ಹಾಗೆ. ಮತ್ತೆ ಚಂಡಮಂಡಲಕ್ಕೆ ದೊಂದಿ ಇಡ್ಲಿಕ್ಕೆ ಅವತ್ತಿನ ನಾನು ದೊಂದಿ ಇಡ್ಲಿಕ್ಕೆ ಹೋದೆ. ಹಾಗೆ ಮತ್ತೆ ನೋಡಿ ಅನುಭವ ಅಭ್ಯಾಸ ಆಯ್ತು. 1ರಲ್ಲಿ ನಿಮಗೆ ಪರ್ಮನೆಂಟ್ ಆಗಿ? ಇಲ್ಲ ಅವರು ರಜೆ ಮಾಡಿದ್ರೆ ಮಾತ್ರ ಇತ್ತು, ಇಲ್ಲದ್ರೆ ಚೌಕಿಯಲ್ಲಿ ಇದ್ದದ್ದು ನೀವು. 1ನೇ ಮೇಳದಿಂದ ನಿಮಗೆ 6ನೇ ಮೇಳಕ್ಕೆ ಬರುವಂತ ಸಂದರ್ಭದಲ್ಲಿ ಸುಣ್ಣಂಬಳದವರಿದ್ರೆ? ಹೌದೌದು. ಅಂದ್ರೆ ಮ್ಯಾನೇಜ್ಮೆಂಟ್ ಆಗ ಸುಣ್ಣಂಬಳದವರೇ. ನೀವೆಲ್ಲ ಅಲ್ಲಿಂದೆಲ್ಲ ಒಟ್ಟಿಗೆ 6ನೇ ಮೇಳಕ್ಕೆ? ಇಲ್ಲ ನಾವು ಸಾಧಾರಣ ಅರ್ಧ ವರ್ಷ ಜನ ಬಂದದ್ದು. ಬಾಕಿ ಉಳಿದವರೆಲ್ಲ 1ನೇ ಮೇಳದಲ್ಲಿ ಇದ್ರೆ. 6ನೇ ಮೇಳಕ್ಕೆ ಬರುವಾಗ 6ನೇ ಮೇಳದಲ್ಲಿ ಯಾರೆಲ್ಲ ಭಾಗವತರಿದ್ರು? ಏನು ಅನುಭವ ಅಲ್ಲಿ 6ನೇ ಮೇಳದಲ್ಲಿ? 6ನೇ ಮೇಳದಲ್ಲಿ ಪ್ರಧಾನ ಭಾಗವತರು ಗೋವಿಂದ ಭಟ್ರು ಇದ್ದದ್ದು. ಅದೇ 6ನೇ ಮೇಳ ಆಗುದಕ್ಕೆ ಅವರು ಯಾವ ಸೆಟ್ಟಲ್ಲಿ ಇದ್ದು? ಅದಕ್ಕಿಂತ ಮುಂಚೆ 1ನೇ ಮೇಳದಲ್ಲಿ ಇದ್ರು. ಅಂದ್ರೆ ಉಳಿದ 5 ಮೇಳಗಳಿಂದ ಹಂಚಿಕೆ ಮಾಡಿ 6ನೇ ಮೇಳ ಮಾಡಿರುವಂತದ್ದು? ಹೌದೌದು. ಮಾಡಿರುವ ಗೋವಿಂದ ಭಟ್ರು ಇದ್ರು. ಮತ್ತೆ ಬೇರೆ 6ನೇ ಮೇಳದಲ್ಲಿ? 6ನೇ ಮೇಳದಲ್ಲಿ ಅದೇ ಗೋವಿಂದ ಭಟ್ರು ಭಾಗವತರು ಇದ್ರು. ಬೇರೆ ಭಾಗವತರು ಪುಂಡಿಕಯ್ಯವರ ಇಲ್ಲ ಗೋವಿಂದ ಭಟ್ರು ಪ್ರಧಾನ ಭಾಗವತ. ಹಿಮ್ಮೇಳ ಚೆಂಡೆಗೆ ಮಾಮಡಿಯಲ್ಲಿ ಇವರಿದ್ರು, ಮಣಿಮುಂಡ ಶಾಸ್ತ್ರಿಗಳು ಒಂದು ಭಾಗವತರು. ಮತ್ತೊಬ್ಬರು ಯಾರು? ಆಗ 6ನೇ ಮೇಳದಲ್ಲಿ ಸುಣ್ಣಂಬಳ ಅವರು ಮ್ಯಾನೇಜ್ಮೆಂಟ್ ಬರುದಾ? ಹೌದೌದು, ಮ್ಯಾನೇಜ್ಮೆಂಟ್. 6ನೇ ಮೇಳದಲ್ಲಿ ನಿಮ್ಮ ಜೊತೆ ಇರ್ತಾರೆ ಗೋವಿಂದ ಭಟ್ರು, ನೀವೆಲ್ಲ ಇರ್ತೀರಿ.
ಅಲ್ಲಿ ನಿಮಗೆ ಹೇಗೆ ರಂಗಸ್ಥಳದ ಅವಕಾಶಗಳು ಹೇಗೆ ಬಂತು? ಅಲ್ಲ ಆಗ ಸಹ ನಂಗೆ ಚೌಕಿಗೆ ಬಂದರು. ಚೌಕಿಗೆ ಬಂದ. ಮತ್ತೆ ಮತ್ತನೇ ವರ್ಷ ಆಗ ಯಾರಿಗೆ ಆರನೇ ಮೇಳದಲ್ಲಿ ಯಾರಿಗೆ ಕಟ್ತಾ ಇದ್ರಿ? 6ನೇ ಮೇಳದಲ್ಲಿ ಸಹ ಚೌಕಿ ಇದು ಅಲ್ಲಿ PTA ಹಾಗೆ ಕಟ್ತಾ ಇದ್ದೆ. ಕಟ್ತಾ ಇದ್ರಿ. ಪ್ರಧಾನ ವೇಷಧಾರಿಗಳು ಹಾಗೆ ಸುಣ್ಣಂಬಳದವರಿಗೆ ಕಟ್ತಾ ಇಲ್ಲ ಇಲ್ಲ ಅವರಿಗೆಲ್ಲ ಹಾಗೆ ಕಟ್ಟುತ್ತಾ ಇದ್ದಾಗ ಮತ್ತೆ ರಂಗಸ್ಥಳಕ್ಕೆ ಜನ ಇಲ್ಲ ಅಂತ. ಜನ ಇಲ್ಲ. ಒಂದ್ಸಲ ಸೆಟ್ ಮಾಡಿದಾಗ ಮತ್ತೆ ಜನ ಇಲ್ಲ ಅಂತ ಆಯ್ತು. ನಾನು ಅಷ್ಟೇ ರಂಗಸ್ಥಳಕ್ಕೆ ಹೋದದ್ದು. ಆಗ ರಂಗಸ್ಥಳಕ್ಕೆ ನಿಮ್ಮನ್ನ ಅಂದ್ರೆ 6ನೇ ಮೇಳದ ಆರಂಭದಲ್ಲಿಯೇ ಅಥವಾ ತುಂಬಾ ವರ್ಷ ಆದ ನಂತರ? ಒಂದು 2 ವರ್ಷ. 2 ವರ್ಷ. 2 ವರ್ಷ ಚೌಕಿಯಲ್ಲಿ ಡ್ರೆಸ್ ಕಟ್ಟುವಂಥದ್ದು. ಎಸ್ ವೀಕ್ಷಕರೇ, ಇದು ಗೊತ್ತಾಗಬೇಕಂದ್ರೆ ಈಗ ರಂಗಸ್ಥಳದಲ್ಲಿ ರಂಗ ಸಹಾಯಕರಾಗಿ ದೊಂದು ಹಿಡಿಯುವಂಥದ್ದು, ರಾಳ ಹಿಡಿಯುವಂಥದ್ದು, ನೇರವಾಗಿ ಅಲ್ಲಿ ಬರುವಂಥದ್ದಲ್ಲಿ ಈಗ ವೇಷಧಾರಿಗಳು ಹೇಗೆ ಒಂದು ನಿತ್ಯ ವೇಷದಿಂದ ಪೂರ್ವರಂಗದ ವೇಷದಿಂದ ತೊಡಗಿ ಬಣ್ಣದ ವೇಷದವರೆಗೆ ಹೋಗಿ ಮುಟ್ತಾರೋ ಹಾಗೆ ಇಲ್ಲಿ ಕೂಡ ಒಂದಷ್ಟು ರೂಲ್ಸ್ ಇರ್ತದೆ, ರೆಗ್ಯುಲೇಷನ್ಗಳು ಇರ್ತದೆ ಅಂತ. ಹೇಗೆ ಕೇಳಿದ್ರೆ ಚೌಕಿಯಲ್ಲಿ ಒಂದಷ್ಟು ಅನುಭವಗಳಾಗಬೇಕು. ಚೌಕಿಯಲ್ಲಿ ಡ್ರೆಸ್ ಕಟ್ಟುವಂಥದ್ದು, ಬಣ್ಣದ ವಿಚಾರಗಳು, ಇದೆಲ್ಲ ಅನುಭವ ಆದ ನಂತರ ಈಗ ನೀವು ಮೊನಪನ್ನನನ್ನ ನೋಡಿರ್ಬೋದು, ಅನೇಕ ಹೊರಗಿನ ಆಟಗಳಲ್ಲಿ ಕೂಡ ಇರ್ತಾರೆ. ಕಟೀಲು ಈಗ ನಾನಿರುವಂತ ಸೆಟ್ ಆಗಿರೋ 5ನೇ ಮೇಳದಲ್ಲಿ ತುಂಬಾ ವರ್ಷದಿಂದ ಇದ್ದಾರೆ. ಎಲ್ಲಿ ದೊಂದಿಯನ್ನ ಹಿಡಿಯುವಂಥದ್ದು, ಇದಕ್ಕೆ ಯಾರೋ ಬಂದು ಹಿಡಿಯುವಂಥದ್ದು ಆ ರೀತಿ ಆಗುವುದಿಲ್ಲ, ಅನುಭವಗಳು ಬೇಕಾಗ್ತದೆ. ಸೊ ಅಂತಹ ಅನುಭವಗಳನ್ನು ಇವರು ಪಡೆದುಕೊಂಡದ್ದು ಹೇಗೆ ಅಂತ ಕೇಳಿದ್ರೆ ಚೌಕಿಯಿಂದ ಒಂದಷ್ಟು ಅನೇಕ ವರ್ಷಗಳ ಕಾಲ ಡ್ರೆಸ್ ಅನ್ನ ಕಟ್ಟುವುದರ ಮುಖಾಂತರ ನೋಡಿ ನೋಡಿ ಅದು ಅನುಭವ ಆಯ್ತು ಅಂತ ಹೇಳಿ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಎಸ್, ಇದು ನೀವು ಅಲ್ಲಿಂದ 6ನೇ ಮೇಳದಲ್ಲಿ 2 ವರ್ಷ ತಿರುಗಾಟ ಆಗ್ತದೆ. ತಿರುಗಾಟ ಆದ ನಂತರ ಮತ್ತೆ ನಿಮ್ಮನ್ನ ಪರ್ಮನೆಂಟ್ ಆಗಿ ರಂಗಸ್ಥಳಕ್ಕೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಹಾಕ್ತಾರೆ ಅಂತ ಕಾಣ್ತದೆ. ನೀವು ರಂಗಸ್ಥಳಕ್ಕೆ ನೀವು ಮತ್ತೆ ಯಾರು? ನಾನು ಮತ್ತೆ ಪ್ರಶಾಂತ್ ಅಂತ. ಪ್ರಶಾಂತ್ ಮತ್ತೆ ಇಬ್ರು ರಂಗಸ್ಥಳಕ್ಕೆ ಇದ್ದದ್ದು 6ನೇ ಮೇಳದಲ್ಲಿ ತುಂಬಾ ವರ್ಷ. ಈಗ ರಂಗಸ್ಥಳ ಅಂತ ಕೇಳಿದ್ರೆ ರಂಗಸ್ಥಳ ಹಾಕುವುದಕ್ಕೂ ಒಂದು ಲೆಕ್ಕಾಚಾರಗಳಿದೆ ಅಂತ ಹೇಳಿ, ದಿಕ್ಕಿದೆ ಮತ್ತೆ ಲೆಕ್ಕಾಚಾರ ಇದೆ ರಂಗಸ್ಥಳದ ಕಂಬದ್ದು. ಅದು ಏನು ಹೆಚ್ಚಿನವರಿಗೆ ಆಟ ಆಡಿಸುವವರಿಗೆ ಅಥವಾ ವೀಕ್ಷಕರಿಗೆ ಗೊತ್ತಿರುವುದಿಲ್ಲ. ಅದು ಏನಂತ ಹೇಳಬೇಕು. ಈಗ ಒಂದು ರಂಗಸ್ಥಳದ ಅಳತೆ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಅಥವಾ ರಂಗಸ್ಥಳ ಯಾವ ಕಡೆಗೆ ಹಾಕಬೇಕು ಅನ್ನೋ ದಿಕ್ಕು ಅದು ಹೇಗೆ, ಏನು ನಿಮ್ಮ ಮುಂಚಿನ ವರ್ಷ ಎಲ್ಲ ಇತ್ತು, ಈಗ ಅದನ್ನೆಲ್ಲ ಬಿಟ್ಟಿದ್ದಾರೆ. ಅಲ್ಲ ಆದ್ರೂ ಬಿಟ್ಟಿದ್ದಾರೆ, ಆದ್ರೂ ಅದು ಹೇಗೆ ಅಂತ ಹೇಳಿ. ಅದು ಶನಿವಾರ ಮತ್ತು ಬುಧವಾರ ಉತ್ತರ ನಿಷಿದ್ಧ ಅಂತ, ಆದಿತ್ಯವಾರ ಗುರುವಾರ ಪೂರ್ವ ನಿಷಿದ್ಧ, ಮಂಗಳವಾರ ಪಶ್ಚಿಮ ನಿಷಿದ್ಧ, ಮತ್ತೆ ಸೋಮವಾರ ಮತ್ತು ಶುಕ್ರವಾರ ದಕ್ಷಿಣಕ್ಕೆ ಹಾಕ್ಲಿಕ್ಕಿಲ್ಲ. ಇಲ್ಲ ಇಲ್ಲ. ಈಗ ನೀವು ಕಟೀಲು ಮೇಳದ ಆಟ ಆಗ್ತದೆ, ಪ್ರಧಾನ ನಿಮಗೆ ಜವಾಬ್ದಾರಿ ಇರುವಂತದ್ದು, ಹೇಗೆ ನೀವು ಹೇಗೆ ವ್ಯವಸ್ಥೆ ಮಾಡಿ? ಈಗ ಕೆಲವು ಕಡೆಯಲ್ಲಿ ಜಾಗ ಇರುವುದಿಲ್ಲ, ಇಕ್ಕಟ್ಟು ಅಂಗಳದಲ್ಲಿ, ನಮ್ಮ ಅಂಗಳದಲ್ಲಿ ಯಕ್ಷಗಾನ ಆಗ್ಬೇಕು ಅಂತ ಇರ್ತದೆ. ಆಗ ಜಾಗ ಇದ್ದ ಹಾಗೆ ನಾವು ನೋಡಿಕೊಂಡು ಆಗ್ತೇವೆ. ಈಗ ಇಲ್ಲದಿದ್ರೆ ವ್ಯವಸ್ಥೆಗಳಿದ್ರೆ ಹೇಳ್ತೇವೆ ಈಗ ಉಂಟು, ಹಾಕ್ಬೋದು ಅಂತ ಹೇಳ್ತಾರೆ ಅವರು. ಅಂದ್ರೆ ವ್ಯವಸ್ಥೆಗಳಿದ್ರೆ ರಂಗಸ್ಥಳದ ಮುಖ ಹೇಗೆ ಇರಬೇಕು? ಈಗ ಒಂದು ರಂಗಸ್ಥಳ ಇದ್ರೆ ಹೇಗೆ ಇರ್ಬೇಕು? ರಂಗಸ್ಥಳದಿಂದ ಬರುವ ದಾರಿಗೆ ಸರಿಯಾಗಿ ಮುಖ ಮಾಡಿ ಇರ್ಬೇಕು. ಹಿಂದ್ಗಡೆ ಚೌಕಿಗೆ ಜಾಗ ಇದ್ದರೆ ಹಾಗೆ ಸೆಟ್ ಮಾಡೋದು ನಾವು. ಅಂದ್ರೆ ಈಗ ದಿಕ್ಕಿನ ಸಹ ಹಾಗೆ, ದಿಕ್ಕು ಸಹ ಆ ದಿವಸ ಎಲ್ಲಿ ಬರ್ತದೆ ಅಲ್ಲಿ ಹಾಕ್ತೇವೆ ನಾವು. ಅಂದ್ರೆ ಹೇಗೆ ಅಂದ್ರೆ ಈಗ ಆದಿತ್ಯವಾರ ಅಂತ ಹೇಳುವ, ಪೂರ್ವಕ್ಕೆ ಆಗುದಿಲ್ಲ, ಉತ್ತರಕ್ಕೆ ಆಗ್ತದೆ ಮಾಡುದು ಹಾಗೆ. ರಂಗಸ್ಥಳ ಹಾಕುವುದಕ್ಕೂ ದಿಕ್ಕುಗಳಿದೆ ಅನ್ನೋದು ಹೇಳಿ. ಮತ್ತೆ ಒಂದು ವೇಳೆ ಪೂರ್ವಕ್ಕೆ ಆಗದಿದ್ರೆ ಉತ್ತರಕ್ಕೆ ಆಗಬಹುದು. ಚೌಕಿಗೆ ಹಿಂದ್ಗಡೆಯಿಂದ ಜಾಗ ಇದ್ರೆ ಅದೆಲ್ಲ ನೋಡಿಕೊಂಡು ಅವರ ಹತ್ರ ಮಾತಾಡಿ ಅವರಿಗೆ ಒಪ್ಪಿಗಿದ್ರೆ ಹಾಗೆ ಮಾಡುವಂತದ್ದು ಅಂತ ಹೇಳಿ. ಎಸ್ ವೀಕ್ಷಕರು, ಇದು ಗೊತ್ತಿರಬೇಕು ನಮಗೆ. ರಂಗಸ್ಥಳ ಅಂದ್ರೆ ನಾವು ಕುಣಿಯುವಂತಹ ಸ್ಟೇಜ್ ಅಂತ ಕರಿತೇವೆ. ಆ ರಂಗಸ್ಥಳ ಹಾಕುವುದಕ್ಕೂ ಕೂಡ ಒಂದು ದಿಕ್ಕುಗಳನ್ನುವಂಥದ್ದಿದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ಹಾಗೆಲ್ಲ ದಿಕ್ಕುಗಳ ಅನುಸಾರವಾಗಿ ಅದನ್ನ ಹಾಕುವಂತಹ ಪದ್ಧತಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಅದನ್ನು ಕೂಡ ನಾನು ಹೇಳಿದ್ದು ಒಳ್ಳೆದೇ ಆಯ್ತು. ಎಸ್, ಇದು ಚೌಕಿಯನ್ನು ಕೂಡ ಹಾಕುವಂಥದ್ದು, ಚೌಕಿ ಮತ್ತೆ ರಂಗಸ್ಥಳಕ್ಕೆ ಅನುಸಾರವಾಗಿ ಅಥವಾ ಚೌಕಿ ಹಾಕುವುದಕ್ಕೂ ಹಾಗೆ ಕ್ರಮ ಉಂಟು. ದೇವರ ಮುಖ ದಕ್ಷಿಣಕ್ಕೆ ಆಗುದಿಲ್ಲ, ಮತ್ತೆ ಜಾಗ ಇದ್ದ ಹಾಗೆ ಯಾವ ಕಡೆ ಬೇಕಾದ್ರೆ ಆಗ್ಬಹುದು, ಹಾಗೆ ನೋಡಿ ಚೌಕಿ ಹಾಕುವಂಥದ್ದು. ಅವೇ ನಮ್ಮ ಟೆಂಟ್ ಮಾಡುದಿದ್ರೆ, ಇಲ್ಲದ್ರೆ ಅವರೇ ಸ್ವಾಮಿಯನ್ನು ಅಂಗಳದಲ್ಲಿ ವ್ಯವಸ್ಥೆ ಇದ್ರೆ ಅಲ್ಲಿ ಬೇಕಾದಾಗೆ. ಅದೇ ಮೇಳದ ಚೌಕಿಯ ವ್ಯವಸ್ಥೆ ದೇವರ ಮುಖ ದಕ್ಷಿಣಕ್ಕೆಂದು ಹಾಕ್ಲಿಕ್ಕಿಲ್ಲ, ಮತ್ತೆ ಯಾವ ಕಡೆ ಬೇಕಾದ್ರೆ ಜಾಗ ಇದ್ದಾಗೆ ನೋಡಿಕೊಂಡು. ಇದು
ಪದ್ಧತಿ, ಮುಂಚಿನ ಪದ್ಧತಿ ಈಗ ಸ್ವಲ್ಪ ಆ ಕಡೆ ಈ ಕಡೆ ಅದರ ಹಾ, ಬದಲು ಆಗ್ತದೆ ಅದು ಅನಿವಾರ್ಯವಾಗಿ. ಅಂದ್ರೆ ಯಾರಾದ್ರೂ ನೀವು ಕಮೆಂಟ್ ಮಾಡಬಹುದು, ಅಲ್ಲಿ ಆಗಿತ್ತು ಇಲ್ಲಿ ಹೀಗಿತ್ತು ಅಂತ ಹೇಳಿ. ಅನಿವಾರ್ಯತೆಗೆ ಬೇಕಾಗಿ ಬದಲಾವಣೆ ಆಗ್ತದೆ. ರೂಲ್ಸ್ ಅಂತ ಹೇಳಿದ್ರೆ ಏನು, ಪದ್ಧತಿ ಅನ್ನುವಂಥದ್ದು ಏನು ಅನ್ನುವಂಥದ್ದು ಇದು ವಿಚಾರಗಳು. ಅಂದ್ರೆ ಹಿಂದಿನಿಂದ ನೀವು ಒಟ್ಟೀಗ ಮೇಳದಲ್ಲಿ ಎಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀರಿ? ನಾವು 43. 43 ವರ್ಷಗಳು ಅನುಭವ ಆಯ್ತು ಅಂತ ಹೇಳಿ. ಎಸ್, ಇದು ಮತ್ತೆ ಈ ರಂಗಸ್ಥಳದ ವಿಚಾರಕ್ಕೆ ನಾನು ಬರ್ತೇನೆ. ರಂಗಸ್ಥಳ, ರಂಗಸ್ಥಳದಲ್ಲಿ ಏನದು ಅಳತೆ ಏನೋ ಉಂಟಲ್ಲ, ಅದೇನು? ಅದು ಅಂದ್ರೆ 12 ಈಗ ಪ್ಲಾಟ್ಫಾರ್ಮ್ ಉಂಟು. ಅದು ಹೇಗೆ ಏನು? ಈಗ ಅದು 12 ಫೀಟ್ ಆಗಲ್ಲ. ಹಾ. ಹಿಂದಿನ ಮೆಟ್ಲಿಂದ ಮುಂದಿನ ಮೆಟ್ಲಿಗೆ 27 ಫೀಟ್ ಉದ್ದ ಬೇಕು. ಉದ್ದ ಬೇಕು. ಹಾ. ಸುತ್ತ ಅಳತೆ ಅಲ್ಲ, ಉದ್ದ. ಉದ್ದಕ್ಕೆ. ಹಾ. ಆಗಲ್ಲ 14 ಫೀಟ್. 14 ಫೀಟ್ ಆಗಲ್ಲ. 27 ಉದ್ದ ಬೇಕಾಗ್ತದೆ. ಅಲ್ಲಿ ಎಷ್ಟು ಪ್ಲಾಟ್ಫಾರ್ಮ್ಗಳು ಬರ್ತದೆ ಅಲ್ಲ, ಅಂದಾಜು ಒಂದು? ಅಗಲಕ್ಕೆ 3, ಉದ್ದಕ್ಕೆ 4 ಪೀಸ್ಗಳು ಬರ್ತದೆ. ಆಗ ಒಂದು ರಂಗಸ್ಥಳ ಕ್ರಿಯೇಟ್ ಆಗ್ತದೆ. ಹ್ಮ್. ಮತ್ತೆ ಅದರ ಕಂಬಗಳು, 4 ಕಂಬಗಳು ಮತ್ತೆ ಅದಕ್ಕೆ ಹಾಕುವಂಥದ್ದು, ಅದು ಹೇಗೆ? ಅಂದ್ರೆ ಈಗ ರಂಗಸ್ಥಳದಲ್ಲಿ ಹೌದೌದು. ಅದಕ್ಕೆ ಕಂಬ ಹಾಕ್ತೇವೆ ಹೌದು. ನಾವು. ಆ ಕಂಬದ ಲೆಕ್ಕಾಚಾರ ಏನು ಗೊತ್ತಿಲ್ಲ, ಇಷ್ಟು ಎತ್ತರ? ಅದು ನೆಲದಿಂದ ಮೇಲೆ 18 ಫೀಟ್. 18 ಫೀಟ್ ಹೈಟ್ ಬೇಕು. 18 ಫೀಟ್ ಬರ್ತದೆ ಹಾ. ನೆಲದಿಂದ 18 ಫೀಟ್ ಹೈಟಿಗೆ ಮತ್ತೆ ಅದಕ್ಕೆ ಇದು ಕೊಡುವಂಥದ್ದು. ಸೊ ಇದು ನೋಡಿ, ಅಂದ್ರೆ ಇವರ ಅನುಭವದ ಮೇಳೆಗೆ ನಾನು ಈ ವಿಚಾರವನ್ನ, ನನಗೂ ಕೂಡ ಅದು ವಿಚಾರಗಳು ಗೊತ್ತಿರ್ಲಿಲ್ಲ. ಸೊ ಇಷ್ಟು ಒಂದು ಕಂಬದ ಅಳತೆ ಇಷ್ಟು ಬೇಕಾಗ್ತದೆ, ರಂಗಸ್ಥಳದ ಅಳತೆ ಇಷ್ಟು ಬೇಕಾಗ್ತದೆ, ಚೌಕಿಯ ವಿಸ್ತೀರ್ಣ ಇಷ್ಟು ಅನ್ನುವಂಥದ್ದು ಅದು ಅವರಿಗೆ ಗೊತ್ತಿರುವಂಥದ್ದು. ಒಟ್ಟು 43 ವರ್ಷಗಳ ಕಾಲ ಅವರು ಕಟೀಲು ಮೇಳದಲ್ಲಿ ಸೇವೆಯನ್ನು. ನೀವು ಒಂದೇ ಮೇಳ ಬದಲಾಯಿಸ್ಲಿಲ್ವಾ ಇಲ್ಲಿ ತನಕ? 43 ವರ್ಷ ಒಂದೇ ಮೇಳ? ಅಲ್ಲ, 6ನೇ ಮೇಳ ಆಗುವವರೆಗೆ 1ನೇ ಮೇಳದಲ್ಲಿ ಇದ್ದದ್ದು. ಅಲ್ಲ ಹಾಗೆಲ್ಲ ಕಟೀಲು ಬಿಟ್ಟು ಬೇರೆ ಮೇಳಕ್ಕೆ ಇಲ್ಲ. ಇಲ್ಲ. 1ನೇ ಮೇಳದಿಂದ ತುಂಬಾ ವರ್ಷ ಪಾಪ ಅವರಿಗೆ ನೆನಪಿರ್ಲಿಕ್ಕಿಲ್ಲ. 1ನೇ ಮೇಳದಲ್ಲಿ ತುಂಬಾ ವರ್ಷ ಆಗಿ 6ನೇ ಮೇಳಕ್ಕೆ ಬಂದ್ರು. ಈಗ ಪ್ರಸ್ತುತ 5ನೇ ಮೇಳದಲ್ಲಿ ಇದ್ದಾರೆ, ನಾವು ಒಟ್ಟಿಗೆ ಇರ್ತೇವೆ. ಅಂದ್ರೆ 43 ವರ್ಷಗಳು, 4 ದಶಕಗಳಿಗಿಂತ ಹೆಚ್ಚು ವರ್ಷ ತಿರುಗಾಟ ಮಾಡಿದ್ದು ಕೇಳಿದ್ರೆ ಅದು ಖಂಡಿತವಾಗಿ ಒಂದು ಸಾಧನೆ ಅನ್ನುವಂಥದ್ದು. ಈ ಕಾರಣದಿಂದ ನಾನು ಇವರ ಒಂದು ಅನುಭವವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ಬಂದಿರುವಂಥದ್ದು. ಮಾತಾಡುವಾಗ ಸ್ವಲ್ಪ ಅಂದ್ರೆ ಅವರಿಗೆ ಮಾತಾಡಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ, ಕೆಲಸವನ್ನ ಮಾತ್ರ ಮಾತಾಡ್ತಾರೆ. ಸಾಧ್ಯವಾದಷ್ಟು ವಿಚಾರವನ್ನ ನಾನು ಅವರಿಂದ ಕೇಳಿ ಪಡೆದುಕೊಳ್ಳುವಂಥದ್ದು ಅಂತ ಹೇಳಿ. ಎಸ್, ಅದು ಅಲ್ಲದೆ ಅಂದ್ರೆ ತುಳುವಲ್ಲಿ ಆದ್ರೆ ಕಂಫರ್ಟೇಬಲ್ ಆಗಿ ಮಾತಾಡ್ಬೋದು. ನಾನು ಕನ್ನಡದಲ್ಲಿ ಯಾಕೆ ಕೇಳಿದ್ರೆ, ಕನ್ನಡದ ಆಡಿಯನ್ಸ್ ಕೂಡ ಇರ್ತಾರೆ, ಕೆಲವರಿಗೆ ತುಳು ಅರ್ಥ ಆಗದೇ ಇರುವಂತವರು. ಹಾಗಾಗಿ ಅವರಿಗೂ ಕೂಡ ಅರ್ಥ ಆಗಬೇಕು ಅನ್ನುವಂಥದ್ದು ಉದ್ದೇಶದಿಂದ ನಾನು ಕನ್ನಡದಲ್ಲಿ ಮಾಡ್ತಾ ಇರುವಂತದ್ದು. ಸೊ ಇದು ವಿಚಾರ. ಮೋನಪ್ಪನ್, ಇದರ ನಡುವೆ 6ನೇ ಮೇಳದ ತಿರುಗಾಟದ ವಿಚಾರಗಳನ್ನ ಹೇಳಿದ್ರಿ ನೀವು. 6ನೇ ಮೇಳದಲ್ಲಿ ಒಂದಷ್ಟು ವರ್ಷಗಳ ಕಾಲ ತಿರುಗಾಟ ಆಗಿದೆ ನಿಮ್ಮದು. 6ನೇ ಮೇಳದಲ್ಲಿ ರಂಗಸ್ಥಳದ ಇದಕ್ಕೆ ಬರ್ತದೆ. 6ನೇ ಮೇಳದಲ್ಲಿ ಕೂಡ ಒಂದಷ್ಟು ಅನುಭವಗಳ ಆಗ್ತದೆ ರಂಗಸ್ಥಳದ ವಿಚಾರ ಅಂತ ಹೇಳಿ. ಅಲ್ಲಿಂದ 6ನೇ ಮೇಳದಲ್ಲಿ ತುಂಬಾ ವರ್ಷ ಆಗಿ ಮತ್ತೆ 5ನೇ ಮೇಳಕ್ಕೆ ಬರ್ತೀರಾ? 5ನೇ ಮೇಳಕ್ಕೆ ಬರುವಾಗ ಅಲ್ಲಿ ಕೂಡ ರಂಗಸ್ಥಳಕ್ಕೆ? ಅಲ್ಲಿ ರಂಗಸ್ಥಳಕ್ಕೆ. ಅದು 6ನೇ ಮೇಳದಲ್ಲಿ ಇದ್ದಂತಹ ನೀವು ಯಾಕೆ 5ನೇ ಮೇಳಕ್ಕೆ ಅಂದ್ರೆ ಏನು ವಿಚಾರ? ಮೇಳದ ಬದಲಾವಣೆ, ಮೇಳ ಆಚೆ ಈಚೆ ಮಾಡ್ತಾರೆ. ಹೌದು. ಆಗ ನೀವು 5ನೇ ಮೇಳಕ್ಕೆ ಬಂದೆವು. ಅಲ್ಲಿ ಕೂಡ ರಂಗಸ್ಥಳಕ್ಕೆ ಬಂದಿರುವಂತದ್ದು ಅಂತ ಹೇಳಿ. ಎಸ್, 1ನೇ ಮೇಳದಲ್ಲಿ ಇದ್ರು, ಅಲ್ಲಿಂದ 6ನೇ ಮೇಳಕ್ಕೆ ಬಂದ್ರು, ಅಲ್ಲಿಂದ ಪುನಃ 5ನೇ ಮೇಳಕ್ಕೆ ಇವರು ಬದಲಾವಣೆಯಾಗಿ ಪ್ರಸ್ತುತ 5ನೇ ಮೇಳದಲ್ಲಿ ಅನೇಕ ವರ್ಷಗಳಿಂದ ಇದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ ವಿಚಾರವನ್ನು ಮತ್ತೊಮ್ಮೆ ನಿಮಗೆ ತಿಳಿಸುವಂತದ್ದು. ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಗ್ತದೆ, ಈ ಕಾರಣದಿಂದ ನಾನು ಹೇಳುವಂತದ್ದು. ಎಸ್, ಇದಿಷ್ಟು ವಿಚಾರ. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಯಕ್ಷ ಪಯಣದ ಕಥೆ. ಅಂದರೆ ಹಿರಿಯ ಯಕ್ಷರಂಗ ಸಹಾಯಕರಾಗಿರುವಂತಹ ಶ್ರೀಯುತ ಮೋನಪ್ಪ ಗೌಡ ಇವರೊಂದಿಗಿನ ಸಂದರ್ಶನದ ಭಾಗ. ಪಾಪ ನಮ್ಮೊಂದಿಗೆ 30 ನಿಮಿಷಗಳ ಕಾಲ ಕೂತು ಮಾತಾಡಿದ್ದಾರೆ. ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದರು, ಆದರೂ ಕೂಡ 30 ನಿಮಿಷ ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಎಲ್ಲ ಯಕ್ಷಗಾನದ ಅವರ ಅಭಿಮಾನಿಗಳಿಗೂ, ಮೇಳದ ಯಜಮಾನರಿಗೂ, ಮ್ಯಾನೇಜರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಸಲ್ಲಿಸಿದ್ದಾರೆ. ಜೊತೆಗೆ ಇಷ್ಟು ಹೊತ್ತು ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಸಂದರ್ಶನವನ್ನು ನೀಡಿದಂತಹ ಶ್ರೀಯುತ ಮೋನಪ್ಪ ಗೌಡ ಇವರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.